ವಾರ್ತೆಯ ಮುಖ್ಯಾಂಶಗಳು. ತಂತ್ರಜ್ಞಾನವು ರೋಗ ನಿರ್ಣಯವನ್ನು ಸುಧಾರಿಸುತ್ತದೆ. ಉದಯಶಂಕರ್. ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಿದ ಪ್ರಾಚಾರ್ಯರಾದ ರಮೇಶ್ ಶೆಟ್ಟಿಯವರಿಗೆ ಆತ್ಮೀಯ ಬೀಳ್ಕೊಡುಗೆ. ಸಿದ್ದಾಪುರ ತಾಲೂಕಿನಲ್ಲಿ ಕಡವೆ ಸಾವು, ವಿಷ ಪ್ರಯೋಗದ ಶಂಕೆ. ಭಾರತೀಯ ಜನತಾ ಪಾರ್ಟಿ ಶಿರ್ಸಿ ನಗರ ಮಂಡಲದಿಂದ ಗಿಡ ನೆಡುವ ಕಾರ್ಯಕ್ರಮ. ಹಾಸ್ಟೆಲ್ನಲ್ಲಿಯೇ ಮಗುವಿಗೆ ಜನ್ಮ ನೀಡಿದ ಅಪ್ರಾಪ್ತ ಬಾಲಕಿ ಶಿರ್ಸಿ ತಾಲೂಕಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾರಿಗುಡಿ ಶಿರ್ಸಿ ಈ ಕಾಲೇಜಿನ ಪ್ರಾಚಾರ್ಯರಾದ ನಿವೃತ್ತಿ ಹೊಂದಿದ್ದ ರಮೇಶ್ ವಿ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಗೌರವಿಸಿ ಬೀಳ್ಕೊಡುಗೆ ನೀಡಲಾಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಾ, ರಮೇಶ್ ಅವರು ಸುದೀರ್ಘ 33 ವರ್ಷ ಸೇವೆ ಸಲ್ಲಿಸಿದ್ದು, ಉಪನ್ಯಾಸಕರು ಆಗಿ, ಪ್ರಾಚಾರ್ಯರು ಆಗಿ ವಿದ್ಯಾರ್ಥಿಗಳ ಏಳಿಗೆಗೆ ಕೊಡುಗೆ ನೀಡಿದ್ದಾರೆ. ಅವರಿಂದ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಜೀವನ ನಡೆಸುವುದನ್ನು ಕಂಡಾಗ ಅವರಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳ ಅಭಿಮಾನದ ಮಾತುಗಳು ಅವರ ಗೌರವವನ್ನು ಹೆಚ್ಚಿಸುತ್ತದೆ. ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಿಬಿಸಿಯ ಸದಸ್ಯರಾದ ರಾಮು ಕಿಣಿ ಅವರು, ರಮೇಶ್ ಉಪನ್ಯಾಸಕರು ಆಗಿ, ಪ್ರಾಚಾರ್ಯರು ಆಗಿ ಹಾಗೂ ಎನ್ಎಸ್ಎಸ್ ಸಂಯೋಜಕರಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಎಂದು ನೆನಪಿಸಿ ಅವರಿಗೆ ಶುಭ ಹಾರೈಸಿದರು. ಅಪ್ರಾಪ್ತ ಬಾಲಕಿಯೊಬ್ಬಳು ಸರ್ಕಾರಿ ಹಾಸ್ಟೆಲ್ ಒಂದರಲ್ಲಿ ಮಗುವಿಗೆ ಜನ್ಮವಿತ್ತ ಪ್ರಕರಣವೊಂದು ಶಿರ್ಸಿ ತಾಲೂಕಿನಲ್ಲಿ ನಡೆದ ಬಗ್ಗೆ ವರದಿಯಾಗಿದೆ. 9ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿಯೊಬ್ಬಳು ಹಾಸ್ಟೆಲ್ನಲ್ಲಿ ಇದ್ದು ವ್ಯಾಸಂಗ ಮಾಡುತ್ತಿದ್ದಳು. ಈ ನಡುವೆ ಅವಳು ಗರ್ಭಿಣಿಯಾಗಿದ್ದಾಳೆ ಎನ್ನಲಾಗಿದೆ. ಇಂದು ಬೆಳಿಗ್ಗೆ ಹಾಸ್ಟೆಲ್ನಲ್ಲಿಯೇ ಅವಳು ಡೆಲಿವರಿ ಆದ ಬಗ್ಗೆ ತಿಳಿದು ಬಂದಿದೆ. ಜನಿಸಿದ ಮಗು ಮೃತಪಟ್ಟಿರುವುದಾಗಿಯೂ ಹೇಳಲಾಗಿದೆ. ಶಿರ್ಸಿ ತಹಸೀಲ್ದಾರ್ ಪುಟ್ಟರಾಜ್ ಗೌಡ ಹಾಗೂ ಹಾಸ್ಟೆಲ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಪೊಲೀಸರು ಸ್ಥಳದಲ್ಲಿದ್ದು ಬಾಲಕಿಯನ್ನು ಚಿಕಿತ್ಸೆಗೆ ಆಸ್ಪತ್ರೆಯೊಂದಕ್ಕೆ ಸೇರಿಸುವುದಾಗಿ ತಿಳಿದು ಬಂದಿದೆ. ಶಿರ್ಸಿ ಗ್ರಾಮೀಣ ಠಾಣಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಿದ್ದಾಪುರ ತಾಲೂಕು ತ್ಯಾಗ್ಲಿ ಗ್ರಾಮದ ಮಾಳಿ ಸರ್ವೆ ನಂಬರ್ 160ರಲ್ಲಿ ಸುಮಾರು 2 ವರ್ಷ ಪ್ರಾಯದ ಹೆಣ್ಣು ಕಡವೆ ಸತ್ತು ಬಿದ್ದಿರುವ ಘಟನೆ ಬುಧವಾರ ಬೆಳಕಿಗೆ ಬಂದಿದೆ. ಅರಣ್ಯವಾಸಿಗಳಿಂದ ಬಂದ ಮಾಹಿತಿ ಮೇರೆಗೆ ಶಿರ್ಸಿ ವಿಭಾಗದ ಡಿಸಿಎಫ್ ಸಂದೀಪ್ ಎಚ್, ಸೂರ್ಯವಂಶಿ, ಎಸಿಎಫ್ ಎಸ್ಎಸ್ ನಿಂಗಾಣಿ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯ ಅಧಿಕಾರಿ ಗಿರೀಶ್ ಎಲ್ ನಾಯ್ಕ್ ನೇತೃತ್ವದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮೃತ ಕಡವೆಯ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ಪ್ರಶಾಂತ್ ನಡೆಸಿದ್ದಾರೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ವಿಷ ಪ್ರಯೋಗದ ಸಂಖ್ಯೆಯ ಹಿನ್ನೆಲೆಯಲ್ಲಿ ದಾಂಡೇಲಿ ಡಬ್ಲ್ಯೂಆರ್ಟಿಸಿ ವಿಧಿ ವಿಜ್ಞಾನ ತಜ್ಞರು ಮತ್ತು ಕೆಟಿಆರ್ ಶ್ವಾನ ದಳದಿಂದಲೂ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಸ್ಥಳ ಪರಿಶೀಲನೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೇಕರ್, ಕಾನ್ಸೂರು ಶಾಖೆ ಸಿಬ್ಬಂದಿ ರೋಹಿತ್ ಎಂ ನಾಯ್ಕ್ ಭಾಗವಹಿಸಿದರು ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ನಾವೀನ್ಯತೆಗಳು ಹಾಗೂ ತಂತ್ರಜ್ಞಾನವು ರೋಗ ನಿರ್ಣಯವನ್ನು ಸುಧಾರಿಸಿ ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡಿವೆ ಮತ್ತು ದೂರದ ಪ್ರದೇಶಗಳಲ್ಲೂ ವೈದ್ಯಕೀಯ ಸೇವೆಯನ್ನು ಒದಗಿಸಲು ಸಹಾಯ ಮಾಡುತ್ತಿವೆ ಎಂದು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಶ್ರೀ ಉದಯಶಂಕರ್ ಭಂಡಾರಿ ಅವರು ಅಭಿಪ್ರಾಯಪಟ್ಟರು. ಅವರು ಶಿರಸಿಯ ದೀವ್ಗಿ ಟಾರ್ಕ್ ಟ್ರಾನ್ಸ್ಫರ್ ಸಿಸ್ಟಮ್ ಲಿಮಿಟೆಡ್ ಕಂಪನಿಯಲ್ಲಿ 100 ದಿನಗಳ ಕ್ಷಯರೋಗ ಅಭಿಯಾನ ಅಂಗವಾಗಿ ನಡೆದ ತಂತ್ರಜ್ಞಾನ ಹಾಗೂ ಆರೋಗ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕ್ಷಯರೋಗ ಪತ್ತೆಗಾಗಿ ಸಿಬಿನಾಟ್ ಕಫ್ ಪರೀಕ್ಷೆ ಲಭ್ಯವಿದ್ದು, ಮೊಬೈಲ್ ಹ್ಯಾಂಡೆಡ್ ಎಕ್ಸ್ರೇಯು ಅತ್ಯಂತ ಆಧುನಿಕ ಮತ್ತು ನಿಖರವಾದ ಪರೀಕ್ಷೆಯಾಗಿದೆ ಎಂದರು. ದೇವಿಗಿ ಕಂಪನಿಯ ಎಚ್ಆರ್ ಮ್ಯಾನೇಜರ್ ಮಂಜುನಾಥ್ ಕೆಎನ್ ಮಾತನಾಡಿ, ಯಾವುದೇ ರೋಗ ಲಕ್ಷಣಗಳಿದ್ದರೂ ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರ ಸಲಹೆ ಪಡೆದು ಆರೋಗ್ಯ ಸಮಸ್ಯೆಯನ್ನು ಬೇಗ ಪತ್ತೆ ಹಚ್ಚಿ ಬೇಗ ಪರಿಹರಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಕೇಂದ್ರದ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಕಂಪನಿಯ 400ಕ್ಕೂ ಅಧಿಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ 150ಕ್ಕೂ ಅಧಿಕ ಜನರ ಎಐ ತಂತ್ರಜ್ಞಾನದ ಎಕ್ಸ್ರೇ ತಪಾಸಣೆ ಮಾಡಿಸಲಾಯಿತು. ಸಮಸ್ಯೆಗಳಿದ್ರು ಗೊತ್ತಾಗುತ್ತೆ. ಓಕೆ, ಸರಿಯಾದ ಸಮಯದಲ್ಲಿ ಡಾಕ್ಟರ್ ಕಡೆ ನಾವು ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋಕೆ ಕೂಡ ಸಹಾಯ ಆಗುತ್ತೆ. ಓಕೆ, ಅದೇ ತರ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈ ಒಂದು ಹೆಲ್ತ್ ಶಿಬಿರವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಓಕೆ, ಅದ್ರ ಬಗ್ಗೆ ಉದಯಶಂಕರ್ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ. ಅವೇರ್ನೆಸ್ ಕೂಡ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುದೀರ್ಘ 12 ವರ್ಷಗಳ ಆಡಳಿತದ ಅಮೂಲ್ಯ ದೇಶ ಸೇವೆಯ ಈ ಸಂದರ್ಭದಲ್ಲಿ ಶಿರ್ಸಿ ನಗರದಲ್ಲಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರಿಗೆ ಸನ್ಮಾನಿಸುವ ಕಾರ್ಯಕ್ರಮಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಹಾಗೂ ಪದಾಧಿಕಾರಿಗಳು ಯೋಗ ಮಂದಿರದಲ್ಲಿ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ನಂತರ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಗಣ್ಯರನ್ನು ಅವರ ಮನೆಗಳಿಗೆ ತೆರಳಿ ಗೌರವ ಸನ್ಮಾನ ನೀಡಲಾಯಿತು. ನೆಮ್ಮದಿ ಕುಟೀರದ ವಿಪಿ ಹೆಗಡೆ ವೈಶಾಲಿ, ಕೆನರಾ ಬಾರ್ ಬೆಂಡಿಂಗ್ ಮತ್ತು ಸೆಂಟ್ರಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಗಂಧದ ಕೆತ್ತನೆ ಕುಶಲಕರ್ಮಿ ರಾಮಚಂದ್ರ ಗುಡಿಗ, ನಿವೃತ್ತ ಯೋಧರಾದ ಸಾಮರಾಜ್ಯ ಪಂಚಮಾಲಕರ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಕುಸುಮಾ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸಂಯೋಜಕರಾದ ನಾಗರಾಜ್ ನಾಯ್ಕ್ ಶಿರ್ಸಿ, ರಾಘವೇಂದ್ರ ವಿ ಶೆಟ್ಟಿ, ಸಚಿನ್ ಶೇಟ್, ಪಕ್ಷದ ಮಂಡಲ ಮತ್ತು ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಾಜಿ ನಗರಸಭೆ ಸದಸ್ಯರುಗಳು, ಪಕ್ಷದ ಪ್ರಮುಖರು, ಬೂತ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.